ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಸತ್ಯ ಮತ್ತು ಬಾಳು ಹುಡುಕೊಂಡು ಅಲ್ಲಿಗೆ ಹೋಗ್ಬಿಟ್ಟಿದ್ದಾನೆ. ಬಾಳು ಹೋಗಿದ್ದಾನಲ್ಲ, ಆ ಊರಿಗೆ ಹೋಗ್ಬಿಟ್ಟಿದ್ದಾನೆ, ಅಂದರೆ ಗಂಗಕ್ಕನ ಊರಿಗೆ ಹೋಗ್ಬಿಟ್ಟಿದ್ದಾನೆ. ಇಲ್ಲಿ ಗೌಡನ ಜೊತೆ ಇಲ್ಲ ಅವನು. ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ಬದುಕಬೇಕು ಅನ್ನೋದು ಬಂದುಬಿಟ್ಟಿದೆ ಅವನಿಗೆ. ಹಂಗಾಗ್ಬಿಟ್ಟು ಅವನು ಗಂಗವ್ವನ ಊರಿಗೆ ಹೊರಟೋಗ್ಬಿಟ್ಟ. ಬಾಳು ಹೋಗಲ್ಲ ಅಂದ್ರೂ ಅವರಪ್ಪ ಭಾಳ ಹಿಂಸೆ ಮಾಡಿ ಕಳಿಸ್ಬಿಟ್ಟ. ಗಂಗವ್ವನ ಊರಿಗೆ ಹೋಗು, ಅಲ್ಲಿ ಗಂಡು ದಿಕ್ಕಿಲ್ಲ, 3 ಜನ ಹೆಣ್ಮಕ್ಳು, ಮನೆ ನೋಡ್ಕೊಳ್ಳೋರಿಲ್ಲ, ಹೋಗು ಅಲ್ಲಿಗೆ ಅಂತ ಕಳಿಸ್ಬಿಟ್ಟ. ಹಾಗಾಗ್ಬಿಟ್ಟು ಬಾಳು ಬಲವಂತವಾಗಿ ಗಂಗವ್ವನ ರೂಮಿಗೆ ಸತ್ಯವನ್ನು ಕರ್ಕೊಂಡು ಹೋಗ್ಬಿಟ್ಟ. ಇವಾಗ ಬಾಳು ಅಲ್ಲಿ ಕುರಿ ಕಾಯೋದೇ ಅವ್ರದ್ದು ಕಸುಬಾಗಿರೋದ್ರಿಂದ ಕುರಿಗಳನ್ನು ಕಾಯಿದ್ರೆ ಅವರಿಗೆ ಕೆಲಸ ಸಂಬಳ ಬರುತ್ತೆ. ಹಾಗೆ ಎಲ್ಲೋ ಎಲ್ಲೋ ಸೇರ್ಕೊಂಡವನೇ ಕುರಿ ಕಾಯೋಕ್ಕೆ ಅನ್ನಂಗೆ ಆ ಥರ ಈ ಬಾಳನು ಅದೇ ಕೆಲಸ ಸತ್ಯನೂ ಅದೇ ಕೆಲಸ ಮಾಡ್ತಾನೆ. ಹೀಗೆ ಕುರಿಗಳನ್ನ ಹೊಡ್ಕೊಂಡು ಹೋಗೋದು, ಕುರಿ ಕಾಯೋದು, ಸಂಜೆ ಕರ್ಕೊಬರೋದು, ಹೀಗೆ ಮೇವು ಹೊಟ್ಟೆ ತುಂಬ ತಿನ್ನಿಸೋದು, ಇದೇ ಆಗಿರುತ್ತೆ ಬಾಳುಗೆ. ಆಮೇಲೆ ಬಾಳು ಏನು ಹೇಳ್ತಾನೆ ಅಂದರೆ, ಸತ್ಯವಂಗೆ ಮತ್ತು ನಾನು ತುಂಬ ದೂರ ಹೋಗ್ತೀವಿ ಕುರಿಗಳು ಹೊಡ್ಕೊಂಡು, ತುಂಬ ದಿನ ಬರೋದು ಲೇಟ್ ಆಗುತ್ತೆ, ಕುರಿ ಮಂದೆ ಥರ ಕಾಯ್ಕೊಂಡು ಹೋಗ್ಬಿಡ್ತೀವಿ ನಾವು, ಆಮೇಲೆ ಯಾವಾಗಾರು ಒಂದ್ಸಲಿ ಬರ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಸತ್ಯವ ಒಪ್ಪಿರಲ್ಲ, ಅವ್ರ ಅವನ್ನ ಕೇಳಬೇಕು ಅಂತಾಳೆ. ಈ ಕಡೆ ಸುಂದ್ರವ್ವ ಭಾಳ ಬೇಜಾರು ಮಾಡಿಕೊಂಡು, ಊಟ ಬೇಡ, ತಿಂಡಿ ಬೇಡ, ಕೆಲಸ ಬೇಡ, ಏನೂ ಬೇಡ, ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ಯಾವಾಗಲೂ. ಆಮೇಲೆ ಹತ್ರ ಬಂದು ಗಂಡ ಸುಂದ್ರ ಅಂತ ಕರಿತಾನೆ, ಆದ್ರೂ ಇವಳು ಮಾತಾಡಲ್ಲ. ಮತ್ತೆ ಸುಂದ್ರ ಅಂತ ಕರಿತಾನೆ, ಮತ್ತೂ ಮಾತಾಡಲ್ಲ. ಇವಳೇನೋ ಯೋಚನೆಯಲ್ಲಿ ಕೂತಿರ್ತಾಳೆ. ಆವಾಗ ಹತ್ರ ಬರ್ತಾನೆ, ಇನ್ನು ಹತ್ರ ಬಂದುಬಿಟ್ಟು ಕೂತ್ಕೊಂಡು ಅಲ್ಲಿ ಕರೀತಾನೆ, ಸುಂದ್ರ ಅಂತಾನೆ, ಮತ್ತೂ ಮಾತಾಡಲ್ಲ. ಅಂದರೆ ಅವಳು ಬಾಳನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ, ಹಾಗಾಗಿ ಮಾತೇ ಆಡಲ್ಲ. ಆವಾಗ ಸುಂದ್ರಂಗೆ ಏನಾಗಿದೆ ಅಂತೇಳ್ಬಿಟ್ಟು ಹತ್ರಕ್ಕೆ ಬಂದು ಕೂತ್ಕೊಂಡು, ಸುಂದ್ರ ಅಂತಾನೆ. ಆವಾಗ ಏನು ಕರೆದ್ರಾ ಅಂತಾಳೆ. ಆವಾಗ ಹೌದು, ನೀನು ಏನು ಯೋಚನೆ ಮಾಡ್ತಿದ್ದೆ, ಯೋಚನೆ ಮಾಡ್ತಾನೆ ಕೂತ್ಕೊತಾರ ಯಾರಾದರೂ, ಏನಕ್ಕೆ ಯೋಚನೆ ಮಾಡ್ತಿದ್ದೀಯಾ, ಆರಾಮಾಗಿ, ಅವಳು ಮಗಳೇ ತಾನೆ, ಗಂಗಾ ಮಗಳ ಮನೇಲಿದ್ದಾನೆ, ನೀನು ಯಾಕೆ ಯೋಚನೆ ಮಾಡಬೇಕು, ಹಂಗೆ ಹಿಂಗೆ ಅಂತ ಹೇಳ್ತಾನೆ. ಆದರೆ ಅವಳು ತುಂಬಾ ಫೀಲಿಂಗ್ ಮಾಡಿಕೊಂಡು ಅವನ ಜೊತೆ ಎಲ್ಲ ಹೇಳ್ಕೊತಾಳೆ. ಇಷ್ಟೆಲ್ಲ ನೋವಿಟ್ಕೊಂಡು ನೀನು ಸುಮ್ಮನೆ ಇದ್ದೀಯಲ್ಲ ಇಲ್ಲಿವರೆಗೆ, ನನ್ನ ಹತ್ರನಾರು ಹೇಳ್ಕೋಬೇಕಲ್ವ, ಮನಸ್ಸು ಹಗುರ ಆಗ್ತಿತ್ತು ಅಂತಾನೆ. ಅದಕ್ಕೆ ಅವಳೇ ಸುಂದ್ರವ್ವ ಹೇಳ್ತಾಳೆ, ಏನು ಹೇಳಲಿ ನಾನು, ನೀವೇ ತಾನೇ ಕಳಿಸಿದ್ದು ಬಲವಂತ ಮಾಡಿ, ಏನು ಹೇಳಲಿ ನಾನು ಅಂತಾಳೆ. ಆಮೇಲೆ ಸರಿ ಬಿಡು, ಅಲ್ಲಿರ್ತಾನೆ ಹೆಂಗೋ, ಇಷ್ಟೆಲ್ಲ ನಿಂಗೆ ನೋವಾಗುತ್ತೆ ಅಂದರೆ ನಾನು ಕಳ್ಸೋಕ್ಕೆ ಹೋಗ್ತಿರ್ಲಿಲ್ಲ ಅಂತ, ನೀವೇ ಬಲವಂತವಾಗಿ ಕಳಿಸಿದ್ದು, ಅವನು ಹೋಗಲ್ಲ ಅಂದ, ನೀವೇ ಬಲವಂತವಾಗಿ ಕಳಿಸಿದ್ದು ಅಂತ ಅಳ್ತಾಳೆ, ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಆಮೇಲೆ ಸರಿ ಬಿಡು ಹೋಗಲಿ ಅಂಥೇಳಿ ಸಮಾಧಾನ ಮಾಡ್ತಾನೆ. ಅವಳಿಗೆ ಏನೇ ಸಮಾಧಾನ ಮಾಡಿದ್ರೂ ಸುಂದ್ರವ್ವಗೆ ದುಃಖ ನಿಲ್ತಾ ಇಲ್ಲ. ಯೋಚನೆ, ಮಗ ಅಷ್ಟು ಅಂದರೆ ಒಂಥರ ಅವನ್ನ ತುಂಬ ಹಚ್ಕೊಂಬಿಟ್ಟಿರ್ತಾಳೆ. ಹಾಗಾಗಿ ಮಗ ಅಂದ್ಕೊಂಡು ತುಂಬಾ ಇಷ್ಟಪಡೋವಂಥ ಮಗ ಆಗಿರ್ತಾನಲ್ಲ, ಹಂಗಾಗಿ ಅವಳಿಗೆ ಅವನು ಬಿಟ್ಟಿರೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ಯೋಚನೆ ಮಾಡ್ಕೊಂಡು ಕೂತ್ರೂ ನಡೆಯಲ್ಲ. ಈ ಕಡೆ ಸತ್ಯವ್ವ ಬಾಳು ಸತ್ಯವ್ವನ ಮನೆಯಲ್ಲೇ ಇರ್ತಾನೆ. ಹೀಗೆ ಬೆಳಗ್ಗೆ ಕುರಿ ಕಾಯಕ್ಕೆ ಹೋಗೋದು, ಸಂಜೆ ಬುತ್ತಿ ಎಲ್ಲ ಕಟ್ಕೊಂಡು ಹೋಗೋದು, ಸಂಜೆ ಮತ್ತೆ ಮನೆಗೆ ಬರೋದು, ಇದೇ ನಡೀತಾ ಇರುತ್ತೆ. ಒಂದು ದಿವಸ ಅಷ್ಟು ಜನಕ್ಕೂ ಬುತ್ತಿ ಕಟ್ಟಿಸ್ಕೊಂಡು ಹೋಗಿರ್ತಾನೆ. ಆ ಬುತ್ತಿನ ಎಲ್ಲರೂ ತಿಂದುಬಿಟ್ಟು ತುಂಬ ರುಚಿಯಾಗಿದೆ, ಯಾರು ಮಾಡಿದ್ದು ಬಾಳು ಅಂತ ಕೇಳ್ತಾರೆ. ಇನ್ಯಾರು ಮಾಡ್ತಾರೆ, ಗಂಗವ್ವ ಮಾಡಿದ್ದ, ಸತ್ಯವ್ವ ಮಾಡಿದ್ದ ಅಂತ ಮಾಡಿರ್ತಾರೆ ಮನೆಯಲ್ಲಿ, ತಿನ್ನು ಅಂತೇಳಿ. ತುಂಬ ಚೆನ್ನಾಗಿದೆ, ರುಚಿಯಾಗಿದೆ, ಎಷ್ಟು ಚೆನ್ನಾಗಿ ಮಾಡೋರೆ ಬುತ್ತಿ ಎಲ್ಲ ಅಂತೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಹಾಗೆ ಸತ್ಯವಂಗೆ ಒಂದೊಂದು ಸಲ ಬಾಳು ಮೇಲೆ ಕೋಪನೂ ಬರುತ್ತೆ, ಒಂದೊಂದು ಸಲ ಅಂದರೆ ಕನಿಕರನೂ ಬರುತ್ತೆ. ಹೀಗೆ ತುಂಬಾ ಕನಿಕರ ಪಡ್ತಾಳೆ ಒಂದೊಂದು ಸಲ ಇದು ಮಾಡ್ತಾಳೆ. ಆಮೇಲೆ ಹೇಳು ಅಮ್ಮಂಗೆ ಅಕ್ಕಂಗೆ ಹೇಳು,
ನಾನು ಈಗ ಊರೂರಲ್ಲಿ ಹೊರಟೋಗ್ತೀವಿ, ಅಲ್ಲಿ ಕುರಿಗಳನ್ನ ಕಾಯ್ಕೊಂಡು ಸಂಪಾದನೆ ಮಾಡ್ಕೊಂಡು ಬರಬೇಕಾಗುತ್ತೆ, ತುಂಬ ದಿನ ಆಗುತ್ತೆ, ಅದನ್ನು ಹೇಳು ಅವಳಿಗೆ ಒಪ್ಪಿಸು ಅಂತ ಹೇಳ್ತಾನೆ. ಆವಾಗ ಅವಳು ಆಯಿತು ಹೇಳಿ ನೋಡ್ತೀನಿ ಅಂತಾಳೆ. ಆಮೇಲೆ ಗಂಗವ್ವ ಬಂದಾಗ ಹೇಳ್ತಾಳೆ. ಗಂಗವ್ವ ಒಪ್ಪಲ್ಲ, ಅದಕ್ಕೆ ಗಂಡ ಒಂದು ಕಡೆ ಹೆಂಡ್ತಿ ಒಂದು ಕಡೆ ದೂರ ದೂರ ಆಗ್ಬಿಡ್ತೀರ, ಒಪ್ಪಲ್ಲ ಅಂತ. ಆಮೇಲೆ ಸತ್ಯವ ಹೇಳ್ತಾಳೆ, ಹೋಗಿ ಬರಲಿ ಬಿಡವ, ಅವರಿಗೂ ಸ್ವಲ್ಪ ದಿನ ಇದ್ದಂಗೆ ಆಗುತ್ತೆ, ನನ್ನ ಕುರಿಗಳು ಮೇಯಿಸ್ಕೊಬರ್ತಾರೆ ಬಿಡವ, ನೀನು ಹೋಗೋದು ಬೇಡ ಅಂದರೆ ಸುಮ್ಮನೆ ಅದಕ್ಕೂ ಬೇಜಾರು ಮಾಡ್ಕೊಳ್ತಾರೆ, ಹೋಗಲಿ ಬಿಡವ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಸತ್ಯವ ಹೇಳ್ತಾವಳೆ ಅಂತ ಒಪ್ಕೋತಾ ಇದ್ದೀನಿ, ಆಯಿತು ಹೋಗ್ಬಿಟ್ಟು ಬಾ ಅಂತಾಳೆ. ಆಮೇಲೆ ಸರಿ ಮತ್ತೆ ನಾನು ನಾಳೆಗೆ ರೆಡಿ ಆಗಿಬಿಡ್ತೀವಿ, ಎಲ್ಲರೂ ನಾಳೆ ಹೊರಟು ಬಿಡ್ತೀವಿ ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಎಲ್ಲರೂ ಹೊರಡೋಕ್ಕೆ ರೆಡಿ ಆಗ್ತಾರೆ. ಹೋಗೋದು, ಅಲ್ಲಿ ಕುರಿಗಳನ್ನೆಲ್ಲ ದೊಡ್ಡ ಕುರಿ ಮಂದೆಗಳು, ಅವಕ್ಕೆಲ್ಲ ಮೇವು ಹುಡುಕಿ ಕೊಡಬೇಕಲ್ಲ. ತುಂಬ 1-2 ಅಂದರೆ ಪರವಾಗಿಲ್ಲ, 10-20 ಆದರೂ ಪರವಾಗಿಲ್ಲ, 100-150 ಆದರೂ ಪರವಾಗಿಲ್ಲ. ಇವರವೆಲ್ಲ ಸಾವಿರಗಟ್ಟಲೆ ಇರ್ತಾವಲ್ಲ, ಅವಕ್ಕೆಲ್ಲ ಮೇವು ಹೊಂದಿಸ್ಬೇಕು, ತುಂಬಾ ಕಷ್ಟ ಇರುತ್ತೆ ಅಂತೇಳ್ಬಿಟ್ಟು. ಆದರೆ ಮಹಾದೇವ ಆಗಿರೋದ್ರಿಂದ ಇವನಿಗೆ ಹೋದ ಕಡೆ ಎಲ್ಲ ಮೇವು ಸಿಗುತ್ತೆ, ಎಲ್ಲ ದಷ್ಟಪುಷ್ಟವಾಗಿ ಬೆಳೆಯುವಂಥ ಚಾನ್ಸ್ ಇರುತ್ತೆ, ತುಂಬಾ ಚೆನ್ನಾಗಿರ್ತವೆ. ಆದರೆ ಇಲ್ಲಿ ಬಾಳೋದೇ ಬೇರೆ ದಾರಿ, ಎಲ್ಲರದು ಒಂದು ದಾರಿ ಆದರೆ ಬಾಳೋದೇ ಇನ್ನೊಂದು ದಾರಿ ಅನ್ನಂಗೆ ಆಗಿದೆ. ಬಾಳು ನಾಳೆ ಏನಾಗುತ್ತೆ ಅನ್ನೋದನ್ನು ಅವನಿಗೆ ಗೊತ್ತಿರುತ್ತೆ ಹೊರತು ಬೇರೆಯವ್ರಿಗೆ ಗೊತ್ತಿರಲ್ಲ. ನಾವೆಲ್ಲಿ ಹೋಗ್ತೀವಿ ಅನ್ನೋದು ಅವನಿಗೆ ಗೊತ್ತಿರುತ್ತೆ, ಬಾಳುಗೆ ಬೇರೆಯವ್ರಿಗೆ ಗೊತ್ತಿರಲ್ಲ. ಹೀಗೆ ಅವ್ರದ್ದು ದಿನಾನೂ ಇದೇ ಥರ ಆಗ್ತಾಯಿರುತ್ತೆ. ಇವನು ಒಂದು 5-6 ಜನ ಥರ ಸಂಘ ಕಟ್ಕೊಂಡು ಹೊರಟು ಬಿಡೋದು ಅಂತ ತೀರ್ಮಾನ ಆಗಿದೆ. ಹಾಗೇ ಮಾಡ್ತಾನೆ ಕೂಡ ಬಾಳು. ಒಂದು 5-6 ಜನ ಅಂದರೆ ಸತ್ಯನೂ ಸೇರ್ಕೋತಾನೆ, ಅದ್ರ ಜೊತೆಗೆ ಸಂಧ್ಯನೂ ಸೇರ್ಕೋತಾನೆ. ಎಲ್ಲರೂ ಸೇರಿಕೊಂಡು ಹಿಂಗೆ ಊರು ಸಂಚಾರಿಯಾಗಿ ಹೋಗ್ತಾ ಇರೋದೆ. ಅಲ್ಲಿ ಒಂದು ಬಿಡಾರ ಹುಡ್ಕೊಳ್ತಾರೆ, ಅಲ್ಲಿ ಉಳ್ಕೊಳ್ಳೋದು, ಈ ರೀತಿ ಮಾಡ್ಕೊಳ್ಳೋದು ಅಂತ. ಸತ್ಯವ ನೀನು ಹೋಗಿದ್ರೆ ಚೆನ್ನಾಗಿರೋದು ಜೊತೆಗೆ ಅಂತ. ನಾನು ಎಲ್ಲೆಲ್ಲಿ ಹೋಗೋಕ್ಕಾಗುತ್ತವ, ಅವರೇನೋ ಹೋಗಿ ಎಲ್ಲೆಲ್ಲೋ ಇರ್ತಾರೆ, ನಾನು ಹಂಗೆಲ್ಲ ಇರೋಕ್ಕಾಗಲ್ಲ ಕಣವ ಅಂತ ಹೇಳ್ತಾಳೆ. ಸರಿ ಬಿಡು, ಮತ್ತೆ ನಿನಗೋಸ್ಕರ ಒಪ್ಕೊಂಡೆ, ಇಲ್ಲ ಅಂದರೆ ನಾನು ಒಪ್ತಾ ಇರಲಿಲ್ಲ ಅಂತ ಹೇಳ್ತಾಳೆ ಗಂಗವ್ವ. ಗಂಗವ್ವ ಹಂಗೆ ಅಂದಮೇಲೆ ಸತ್ಯವ ಬಿಡವ ಹೋಗಿ ಬರಲಿ, ಇನ್ನೇನು ಮಾಡೋಕ್ಕೂ ಆಗಲ್ಲ, ಬಿಡವ ಹೋಗಿ ಬರಲಿ ಅಂತ ಹೇಳ್ತಾಳೆ. ಇನ್ನು ನಗ್ನವ್ವ ಕೂಡ ಅವಳು ಇವ್ರ ಮನೇಲೇ ಇರ್ತಾಳೆ, ಮಗಳೇ ಚಿಕ್ಕ ಮಗಳು ಅನಿಸುತ್ತೆ, ಅವಳು ಕೂಡ ಇವ್ರ ಮನೇಲೇ ಇರ್ತಾಳೆ. ಬಾವನ ಜೊತೆನೂ ಚೆನ್ನಾಗಿ ಮಾತಾಡಿಕೊಂಡು, ಮಾವನೇ ಆಗಬೇಕಲ್ಲ, ಚೆನ್ನಾಗಿ ಮಾತಾಡ್ಕೊಂಡಿರ್ತಾಳೆ. ಗಂಗವ್ವ ಒಪ್ಪಿದ್ದಾಳೆ ಅಂದಾಗ ಬಾಳಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ಹೆಂಗೋ ಒಪ್ಕೊಂಡ್ಲಲ್ಲ ಅಕ್ಕ ಅಂತೇಳಿ. ಅಕ್ಕನ್ನ ನಾನೇ ಕೇಳಿದರೆ ಅವಳು ಒಪ್ತಾ ಇರಲಿಲ್ಲ, ಸದ್ಯ ನೀನು ಕೇಳಿ ಒಪ್ಪಿಸಿದ್ದು ಒಳ್ಳೆಯದೇ ಆಯಿತು ಅಂತಾನೆ. ಆಯಿತು ನಾನು ಒಪ್ಸಿದ್ದೀನಿ, ನೀವು ಮತ್ತೆ ಹೋಗ್ಬಿಟ್ಟು ಅಲ್ಲೇ ಉಳ್ಕೊಬಿಡ್ಬೇಡಿ, ಬಂದುಬಿಡ್ಬೇಕು ಬೇಗ ಅಂತಾಳೆ. ಆಯಿತು ಬರ್ತೀನಿ ಬಿಡು ಅಂತಾನೆ. ಹಂಗಾಗಿ ಹೊರಡಕ್ಕೆ ರೆಡಿಯಾಗಿರ್ತಾರೆ. ಸತ್ಯವ ಪಾಪ ಏನು ಹೇಳೋಕ್ಕೂ ಆಗಲ್ಲ ಅವಳಿಗೆ, ಬೇಡ ಅಂತಲೂ ಹೇಳೋಕ್ಕಾಗಲ್ಲ, ಹೋಗಿ ಬರಲಿ ಅಂತಲೂ ಹೇಳೋಕ್ಕಾಗಲ್ಲ. ಸ್ವಲ್ಪ ಅವಳಿಗೂ ಪ್ರಾಬ್ಲಮ್ಮೇ ಆಗುತ್ತೆ. ಆದರೆ ಏನು ಮಾಡೋಕ್ಕೂ ಆಗಲ್ಲ. ಹೋಗ್ತೀನಿ ಅಂತ ಹಠ ಹಿಡ್ದಾಗ ಹೋಗಬೇಡಿ ಅಂತ ಹೇಳೋಕ್ಕೂ ಆಗಲ್ಲ. ದುಡ್ಕೊ ಬನ್ನಿ ಅಂತೀರ, ನಾನು ಹೋಗ್ತೀನಿ ಅಂದರೆ ಕಳಿಸಲ್ಲ ಅಂತ, ಅದಕ್ಕೆ ಬೇರೆ ಬಾಳು ಮಮ್ಮ ಏನಾದ್ರು ಅಂತಾರೆ ಅಂತ ಹೇಳ್ಬಿಟ್ಟು ಆಯಿತು ಹೋಗಿ ಬನ್ನಿ ಮಮ್ಮ ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.